ಎಲ್ಲೆಲ್ಲೂ ಲೋಕಸಭೆ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಈ ಬಾರಿ ಕಣದಲ್ಲಿ ಇದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಎದುರಿಸಬೇಕಾದಂಥ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಅಥವಾ ಇದೆ. ಯಾಕಂತೇಳಿದರೆ ಅಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಏರ್ಪಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ರಕ್ಷಾರಾಮಯ್ಯ ಜೊತೆಗೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಅವರನ್ನ ಮಾತನಾಡಿಸಿದ್ದಾರೆ. ಈ ವೇಳೆ ರಕ್ಷಾರಾಮಯ್ಯ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಟಿಕೆಟ್ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ, ಟಿಕೆಟ್ ಪಡೆಯುವಂಥ ಹೋರಾಟದಲ್ಲಿ ಯಶಸ್ವಿಯಾಗಿದ್ದೀರಾ. ಮೊದಲನೇ ರಿಯಾಕ್ಷನ್ ಏನು ತಿಳಿಸಿ ಸರ್? ರೋಮ್ ಅನ್ನೋದು ಒಂದಿನಲ್ಲಿ ಕಟ್ಟಿರಲಿಲ್ಲ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗೋದು. ಫಸ್ಟು ಫೌಂಡೇಶನ್ ಕಟ್ಟಬೇಕು, ಫೌಂಡೇಶನ್ ಮೇಲೆ ಗೋಡೆಗಳು ಬರಬೇಕು, ಕಾಲಮ್ಗಳು ಬರುತ್ತೆ. ಫಸ್ಟ್ ಸ್ಟೆಪ್ಪು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅವ್ರ ಆಶೀರ್ವಾದ ಕೊಟ್ಟಿದ್ದಾರೆ. ನಮ್ಮ ಮೊಯ್ಲಿ ಸಾಹೇಬ್ರು, ಶಿವಶಂಕರ ರೆಡ್ಡಿ ಸಾಹೇಬ್ರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಶುರು ಮಾಡ್ಕೊತೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬರೋಕ್ಕೆ ಪಟ ಹಿಡಿದು ಗೆಲ್ಲುವ ಒಂದು ಕಾರ್ಯಕ್ರಮಗಳು ಮಾಡ್ತೀವಿ ನಾವು. ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರಕ್ಷಾರಾಮಯ್ಯ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದರು. ಆದರೂ ಸಹ ವೀರಪ್ಪ ಮೊಯ್ಲಿ ಅವರು ಮತ್ತು ಶಿವಶಂಕರ ರೆಡ್ಡಿ ಅವರು ವಿರೋಧದ ನಡುವೆ ಟಿಕೆಟ್ ತೆಗೆದುಕೊಂಡಿದ್ದಾರೆ. ಗೆಲುವು ಎಷ್ಟು ಸುಲಭ ಅನ್ನೋ ಪ್ರಶ್ನೆ ಬರ್ತದೆ. ಇವಾಗ ಪ್ರತಿಯೊಂದು ಕ್ಷೇತ್ರಕ್ಕೂ 3-4 ಜನ ಆಸ್ಪಿರೆಂಟ್ಗಳಿರ್ತಾರೆ, 3-4 ಜನ ಕೇಳೋರು ಇರ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡಿದ ಮೇಲೆ ಎಲ್ಲರೂ ಲೈನಲ್ಲಿದ್ದು ಎಲ್ಲರೂ ಪ್ರತಿಯೊಂದು ಅವರ ಆಶೀರ್ವಾದ ಕಾಂಗ್ರೆಸ್ ಬೆಂಬಲಿತ ಒಂದು ಜನಕ್ಕೆ ಕೊಡ್ತಾರೆ. ಈಗ ವೀರಪ್ಪ ಮೊಯ್ಲಿ ಅವರು ಶಿವಶಂಕರ ರೆಡ್ಡಿ ಅವರು ನಿಮ್ಗೆ ಸಪೋರ್ಟ್ ಕೊಡ್ತಾರಂತ 100% ಸುಬ್ಬಾರೆಡ್ಡಿ ಅವರ ಪತ್ರದ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಅದು ಅವರು ಒಂದು, ಯಾಕಂದರೆ ಈ ಡಿಸಿಷನ್ ಆಗಿದ್ದು ಜನವರಿಲಿ ಎಲ್ಲ ಕ್ಷೇತ್ರದ ಶಾಸಕರು ಅವ್ರ ಒಪ್ಪಿಗೆ ಕೊಟ್ಟ ಮೇಲೆ ನಾವು ನಮ್ಮ ಅಪ್ಲಿಕೇಶನ್ ಹಾಕಿದ್ದು. ಆಮೇಲೆ ಅಲ್ಲೇ ಒಂದು ಪ್ರೆಷರ್ಗೆ ಬರೆದ್ರು, ಏನಕ್ಕೆ ಬರೆದ್ರು ಅದು ಅವ್ರನ್ನ ಕೇಳಿದ್ರೆ ಉತ್ತಮ ಅನ್ಸುತ್ತೆ ನಮಗೆ. ಆದರೂ ಸಹ ಅಂತಿಮ ಕ್ಷಣ ತನಕ ಎಲ್ಲ ಕ್ಷೇತ್ರಗಳು ಬಹುತೇಕ ಅಂತಿಮವಾಗಿ ನಿಮ್ಮ ಕೋಲಾರ ಬಿಟ್ಟು, ಹೌದು ನಿಮ್ಮ ಕೋಲಾರ ಆಯ್ತಲ್ಲ ಇವಾಗ ಕೊನೆ ಆಗಿದೆ, ಕೊನೆಗೆ ನಿಮ್ಮ ಕ್ಷೇತ್ರ ಪ್ರಕಟವಾಯಿತು. ಹೌದು. ಯಾಕೆ ಅಷ್ಟೊಂದು ತಡ ಯಾಕಾಯ್ತು? ರಕ್ಷಾರಾಮಯ್ಯ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ ಅಥವಾ ಒತ್ತಡ ಕಾರಣಕ್ಕೋಸ್ಕರನ? ಇಲ್ಲ ಸರ್, ಅದು ಇವಾಗ ಜಾಯಿಂಟ್ ಡಿಸಿಷನ್ ಎತ್ಕೊಬೇಕಾಗುತ್ತೆ. ಜೊತೆಗೆ ಮಾಡಿದಾಗಲೇ ಇವಾಗ ಬರೀ ಒಂದು ಬಿಟ್ಟು ಪುನಃ 2 ಹೋಲ್ಡ್ ಮಾಡೋದು ಬೇಡ ಅಂತ 4 ಜೊತೆಗೆ ಬಿಡಬೇಕಂತ ಒಂದು 5-6 ದಿನ ವೆಯ್ಟ್ ಮಾಡಿಸಿದ್ರು. ಆದರೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ನಾಯಕರು, ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, CM ಅವ್ರು ಇರ್ಬೋದು, DCM ಎಲ್ಲರೂ ಒಂದು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಈ ಸಲ ನೀವು ನೋಡಿರ್ತೀರ ಟಿಕೆಟ್ ಡಿಸ್ಟ್ರಿಬ್ಯೂಷನಲ್ಲಿ 7ರಿಂದ 8 ಯುವ ನಾಯಕರಿಗೆ ಕೊಟ್ಟಿರೋ ಟಿಕೆಟ್. ರಕ್ಷಾರಾಮಯ್ಯ ಕಳೆದ ಬಾರಿ MLA ಸಂದರ್ಭದಲ್ಲಿ ಅವಕಾಶ ಕೊಟ್ಟರು. ಹೌದು. ನಾವು ನಿಂತು ಕಂಟೆಸ್ಟ್ ಮಾಡಿ ಒಂದು ಚುನಾವಣೆಯ ಹೇಗಾಗುತ್ತೆ ಅಂತ ಒಂದು ಫೇಸ್ ಮಾಡಿ ಅಂತ. ಹೌದು. ಆದರೆ ಲೋಕಸಭೆ ಆಯ್ಕೆ ಮಾಡ್ಕೊಂಡಿದ್ದೀರಾ. ಲೋಕಸಭೆಗೂ ರಾಜ್ಯಸಭೆಗೂ ವಿಧಾನಸಭೆಗೂ ತುಂಬಾ ವ್ಯತ್ಯಾಸ. ಹೌದು ಸರ್. ಏನಂತ ಅನ್ಸುತ್ತೆ ಸರ್? ನಮಗೆ ಈ ಪಾಲಿಸಿ ಮ್ಯಾಟರ್ಗಳು, ಆಧಾರ್ ಇರ್ಬೋದು, GST ಇರ್ಬೋದು, ಈ ಪಾಲಿಸಿ ಮ್ಯಾಟರ್ಗಳಲ್ಲಿ ವರ್ಕ್ ಮಾಡೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಲಿಟ್ರಸಿ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ ಕಳೆದ ಒಂದು 10-15 ವರ್ಷದಿಂದ. ಸೊ ಅದನ್ನು ವಾಪಸ್ 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಅಂತ ಮಾಡಬೇಕು ಅಂತ ಒಂದು ಏಮ್ ಇದೆ. ಅದು ಬಿಟ್ಟರೆ ಇವಾಗ ಡಯಾಬಿಟೀಸ್ ತುಂಬ ಹೆಚ್ಚಾಗಿದೆ ಅಲ್ಲಿ, ಅದನ್ನು ಟಾರ್ಗೆಟ್ ಮಾಡಿ ಪ್ರತಿಯೊಬ್ಬರಿಗೂ ಡಯಾಬಿಟೀಸ್ ಟ್ರೀಟ್ಮೆಂಟು ಮತ್ತು ಈ ಕೌನ್ಸ್ಲಿಂಗ್ ಅಂತಾರೆ ಅದನ್ನೆಲ್ಲ ಮಾಡಿಸ್ಬೇಕು. ರೂರಲ್ ಕಡೆ ಕೌನ್ಸ್ಲಿಂಗ್ ಸ್ವಲ್ಪ ಜಾಸ್ತಿ ಪೆಂಡಿಂಗ್ ಇರೋದು. ಮತ್ತು ಫ್ಲೋರೈಡ್ ವಾಟರ್ ಇಶ್ಯೂ ಅದನ್ನು ಒಂದು ಮಟ್ಟಿಗೆ ತರಬೇಕಲ್ಲಿ. ಸೊ ಇಂಥ ಕಾರ್ಯಕ್ರಮಗಳು ಹೆಲ್ತ್ ರಿಲೇಟೆಡು, ಈ ನಮ್ಮ ವಿಮೆನ್ ಹೆಲ್ತ್ ರಿಲೇಟೆಡು, ಪ್ಲಸ್ ಯೂತ್ ರಿಲೇಟೆಡು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು. ಇವಾಗ ಕೆಲವು ಕ್ಷೇತ್ರಗಳಲ್ಲಿ ಇಂಡಸ್ಟ್ರಿಗಳೆಲ್ಲ ಕಮ್ಮಿ ಇದೆ. ಸೊ ಅಲ್ಲಿ ಫೋಕಸ್ ಮಾಡಿ ಆ ಕ್ಷೇತ್ರಕ್ಕೆ ಅದ್ರ ತಕ್ಕಾಗಿ ಇಂಡಸ್ಟ್ರಿಗಳು ತರಬೇಕು ಅಂತ ಒಂದು ಪಡ ತಟ್ಟಿದೆ. ಅನುಭವಿ ಸುಧಾಕರ್ ವಿರುದ್ಧ ರಕ್ಷಾರಾಮಯ್ಯ ಅವರ ಹೋರಾಟ ಹೇಗಿರುತ್ತೆ ಸರ್? ಇವಾಗ ಅವ್ರ ಪಕ್ಷದಲ್ಲಿ ಅವರು ಎಲ್ಲ ತಾಲೂಕು ಮಟ್ಟದಲ್ಲಿನೂ ಜನ ಅವರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ಷೇತ್ರಗಳಲ್ಲಿ ಮುಗಿಲಿ, ಅವ್ರ ಒಪಿನಿಯನ್ಗಳನ್ನ ಕೊಡಲಿ ಫಸ್ಟು. ಅದಾದಮೇಲೆ ನಾವು ಯಾವುದೇ ಒಂದು ಆಪೋಸಿಷನ್ ಇರಲಿ ನಾವು ಅವ್ರನ್ನ ವೇಟೇಜ್ ಕೊಟ್ಟೇ ನೋಡಬೇಕು. ಅದನ್ನು ಕೊಟ್ಟು ನಮ್ಮ ಕೆಲಸ ಶಿಸ್ತಿಂದ ನಾವು ಮಾಡ್ತೀವಿ. ಯಾಕಂದರೆ BJP ಭದ್ರಕೋಟೆ ಆಗಿತ್ತು, ಆ ಕ್ಷೇತ್ರದಲ್ಲಿ ನೀವು ಹೋರಾಟ ಮಾಡೋದು ಸುಲಭ ಅಲ್ಲ. ಹಾಗಾಗಿ ಕಾಂಗ್ರೆಸ್ ತನ್ನ ಚಾಪನ್ನು ಮೂಡಿಸಿ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಸರ್ ಒಂದೇ ಸಲ BJP ಗೆದ್ದಿರೋ ಚಿಕ್ಕಬಳ್ಳಾಪುರದಲ್ಲಿ, ಒಂದೇ ಒಂದು ಸಲ. ಅದು ಲಾಸ್ಟ್ 2019 ಒಂದೇ ಸಲ. ಅದು ಆ್ಯಕ್ಚುಲಿ ಕಾಂಗ್ರೆಸ್ ಭದ್ರಕೋಟೆ, ಅದು ಈ ಸಲನೂ ಕಾಂಗ್ರೆಸ್ ಭದ್ರಕೋಟೆಯಾಗಿ ಉಳಿತದೆ ಅಂತ ನಂಬಿಕೆ ಇದೆ ನಮಗೆ. ಸರ್, ಈಗ ಕೋಲಾರ ಮುನಿಯಪ್ಪನವರ ಒಂದು ಹೋರಾಟ ಅಥವಾ ತಮ್ಮ ಏನು ಅಳಿಯನಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುನಿಸ್ಕೊಂಡು ಎಡ ಸಮುದಾಯಗಳು ಕಾಂಗ್ರೆಸ್ಗೆ ಕೈ ಕೊಡ್ಬೋದು ಅಂತ ಆತಂಕ ಇದೆ. ಅದು ಚಿಕ್ಕಬಳ್ಳಾಪುರದಲ್ಲಿ ಎಫೆಕ್ಟ್ ಆಗುತ್ತೆ? ಇಲ್ಲ ಸರ್, KH ಮುನಿಯಪ್ಪ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅವರ ಪೂರಾ ಬೆಂಬಲ ಕೊಡ್ತಾರೆ ಅಂತ ನಂಬಿಕೆ ಪ್ರತಿಯೊಬ್ಬರಿಗೂ ಇದೆ. ಓಕೆ, ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ನಿರೀಕ್ಷೆಯಲ್ಲಿ ವೀಣಾ ಕಾಶ್ಯಪ್ನವರಿದ್ದರು. ಅವರಿಗೆ ಟಿಕೆಟ್ ಕೈ ತಪ್ಪಿದೆ, ಹೀಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ವೀಣಾ ಕಾಶ್ಯಪ್ನವರ ಮನವೊಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಶೀಘ್ರ ನಮ್ಮೆಲ್ಲ ನಾಯಕರು ಸೇರಿ ಅವರನ್ನು ಭೇಟಿ ಆಗ್ತೇವೆ ಅಂತೇಳಿ ಸಂಯುಕ್ತಾ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪರವಾಗಿ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಭರವಸೆ ಇದೆ.
ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾಂಗ್ರೆಸ್ನ ಭಿನ್ನಮತ ಶಮನ ಆಗುತ್ತೆ ಅಂತ ಇದೇ ವೇಳೆ ಅವರು ತಿಳಿಸಿದ್ರು. ವೀಣಾ ಕಾಶ್ಯಪ್ನವರು ಒಂದ್ ಕಡೆಯಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸ್ತಾರೆ ಎನ್ನುವಂತ ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಟಿಕೆಟ್ ಕೈತಪ್ಪಿರುವಂತ ಕಾರಣಕ್ಕಾಗಿ ಸಾಕಷ್ಟು ಅಸಮಾಧಾನವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.